ಕೋಟ್ಯಾಧಿಪತಿ ಅಲ್ಲ, ಇದು ಪೂಜಾ. ನನ್ ಮಗಳು ಹುಟ್ಟಿದ ಟೈಮ್ ಏನು? ನೀನ್ ಹೇಳಿ ಫಸ್ಟ್. ಗೈಸ್ ಮೋಸ ಮಾಡಿ ವಿನ್ನದ ಗೈಸ್. ನನ್ನ ಟೆಸ್ಟ್ ಅವಳು ಗೊತ್ತು, ಅವಳ ಟೆಸ್ಟ್ ನನ್ಗೆ ಗೊತ್ತು. ನಮ್ಮ ಕಾಲ ಬರೀ ಮೋಸ ಆಗ್ಬಿಡು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಬಾಬು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಚಾಲೆಂಜ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡ್ತಾ ಇದೀವಿ. ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟೆಲ್ಲ ನನ್ನ ಇವಳು ಎಷ್ಟು ಅರ್ಥ ಮಾಡ್ಕೊಂಡವಳೆ, ಏನೇನ್ ನೆನ್ಪಿಟ್ಕೊಂಡವಳೆ ಅಂತ ಇವಾಗ ಗೊತ್ತಾಗುತ್ತೆ. ನಾನು ಗೊತ್ತಾಗುತ್ತೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಜಾ ಇರೋದು ಏನ್ ಗೊತ್ತಾ? ನೋಡಿ ಇಲ್ಲಿ ಅಕ್ಕಿ ಹಸಿಟ್ಟಿದೆ, ಇದನ್ನ ಇದ್ರ ಮೇಲೆ ಹಾಕ್ಬಿಟ್ಟು ಸರಿಯಾಗಿ ಮುಖನ ಇದ್ರ ಮೇಲೆ ಹಿಂಗ್ ಪಂಚ್ ಮಾಡೋದು. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ದ ಚಾಲೆಂಜ್. ಎಲ್ಲಿ ಇಲ್ಲಿಡ್ಲಾ ಇದು ಸೈಡಲ್ಲಿ ಎಸ್. ನನ್ನ ಮಗಳು ಇದೆಲ್ಲ ಅರ್ಧ ಬಿಟ್ಟೋಗ್ಲಿ ನೋಡಿ. ನಮ್ ಸ್ಕ್ರಿಪ್ಟ್ ಬುಕ್ ಇದು ಯಾವಾಗೋ ಸಿಕ್ಬಿಟ್ಟು ಎಲ್ಲ ಅರ್ಧ. ಓಕೆ, ಸೊ ಫಸ್ಟ್ ಕ್ವಶನ್ ನಿನಗೆ ಕೇಳಲೆ. ಫಸ್ಟ್ ಕ್ವಶನ್ ಬಂದು ನನ್ ಫೇವ್ರೆಟ್ ಹಾಬಿ ಯಾವುದು ಅಂತ. ವಾಟ್ ಇಸ್ ಮೈ ಫೇವ್ರೆಟ್ ಹಾಬಿ? ನಾನ್ ಯಾಕೆ ಆನ್ಸರ್ ಬರೀಲಿ? ನನ್ ಹಾಬಿ ಹೇಳು. ನಿನ್ ಹಾಬಿನಾ? ನಾನ್ ಏನ್ ಮಾಡಕ್ ಇಷ್ಟ ಪಡ್ತೀನಿ, ನನ್ ಹಾಬಿ ಅಡ್ಗೆ ಮಾಡಕ್ಕೆ. ಅಂದ್ರೆ ರುಚಿ ರುಚಿಯಾಗಿ ವೆರೈಟಿ ಅಡ್ಗೆ ಮಾಡಕ್ ಇಷ್ಟ ಪಡ್ತೀನಿ. ಕರೆಕ್ಟಾ? ನನ್ ಹಾಬಿನಾ ಅದು? ಕರೆಕ್ಟ್. ಸೊ ಕರೆಕ್ಟ್ ಯಾಕೆ? ನಾನ್ ಕರೆಕ್ಟ್ ಆಗಿ ಹೇಳಿದ್ನಲ್ಲ. ಇನ್ನು ನಾನ್ ಹೇಳಿದೆ ಕರೆಕ್ಟ್ ಆಗಿ ಹೇಳಿದ್ರು ಹೊಡಿಬೇಕು. ಯಾರಿದು ನಾನ್ ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ಮೇಲೆ ನನಗೆ ಪಾಯಿಂಟ್ಸ್ ಬೇಕಲ್ವಾ? ಕಣ್ಮುಚ್ಕೋ ಹೋಗ್ಲಿ, ಇಲ್ಲ ಕಣ್ಣಾಡಿ ಬರಿದೆ. ಹೌದಾ? ಮಜಾ ಬಂತು. ಅಲ್ಲ ಸಚ್ಚು ರಾಂಗ್. ನೆಕ್ಸ್ಟ್ ಕ್ವಶನ್ ಹೋಗ್ಬೇಕು ಇವಾಗ. ನೋಡಿ ಟೈಮ್ ಎಷ್ಟು ಕೊಡ್ತಾಳು. ನಿನ್ ಹಾಬಿ ನಾನು ಹೇಳ್ಬಾರ್ದಲ್ಲ. ನನ್ ರಾಂಗ್ ಹೇಳಿದ್ರೆ ನೀನು ಏನಾದ್ರು ಪಿಂಚ್ ಮಾಡ್ಬೇಕು. ಅವ್ಳು ಬೇಕಂತ ನೀನ್ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದೆಲ್ಲ. ನಾನು ಪ್ಯಾಂಟ್ ಚೇಂಜ್ ಮಾಡ್ಕೊಡ್ತೀನಿ. ನೀನ್ ಮಾಡ್ಬೇಕು ಸಜ್ಜು. ತಪ್ಪು ಹೇಳಿದ್ರಲ್ಲ, ನಾನ್ ಕರೆಕ್ಟ್ ಹೇಳಿದ್ರೆ ನನಗೆ ಪಾಯಿಂಟ್ ಅಂತ ಹೊಡಿತಾರೆ ಯಾರಾದ್ರು. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್. ಸೊ ನನ್ನ ಹಾಬಿ ಓಕೆನಾ ಏನಂತ ಹೇಳಿ. ಲೈಕ್ ಹಾಬಿ ಅಂದ್ರೆ ಅದೊಂಥರ ರಿಫ್ರೆಶ್ಮೆಂಟ್ ತರ ಇರ್ಬೇಕು ಹಾಬಿ, ಅದು ಆ ತರ. ಓಕೆನಾ? ಏನಂತ ಹೇಳಿ. ನೀನ್ ವರ್ಕೌಟ್ ಮಾಡೋದು ಅಲ್ಲ. ಅಲ್ಲ, ನಾನು ವರ್ಕೌಟ್ ಮಾಡೋದು ಸ್ಟಾರ್ಟ್ ಮಾಡಿರೋದು ಯಾವಾಗ? ಟೂ ವೀಲರ್ ಡ್ರೈವ್ ಮಾಡೋದು ನಂಗೆ ಆಗಲ್ಲ ಆಯ್ತಾ? ಏನ್ ಮಾಡ್ತಾನೆ ಟ್ರಾಫಿಕ್ ಯಪ್ಪ ನನ್ಗೆ ಅದು ಬೇರೆ. ಆಕ್ಚುಲಿ ವರ್ಕೌಟ್ ಮಾಡೋದು ಇಷ್ಟ. ಇವಾಗ ಎಲ್ಲಾನು ಚೇಂಜ್ ಮಾಡ್ತಾನೆ ಗೈಸ್. ನಾನ್ ಚೇಂಜ್ ಮಾಡಿಲ್ಲ, ವರ್ಕೌಟ್ ಮಾಡೋದು ಇಷ್ಟ. ಬಟ್ ಹಾಬಿ ಅದು ತಾನೆ. ಮೋಸ ಎತ್ತ ಕೈ ಮೋಸ್ಕರ ಇದು ಕಣ್ಣು ಮುಚ್ಕತ್ತೀನಿ ನೋಡಿ. ಕಣ್ಣುಳಿ ಹೋಗುತ್ತೆ. ನಿನ್ ಮಗ್ಳಿಗೆ ಮೇಕಪ್ ಮಾಡಿದ್ರೆ ಹಿಂಗೆ ಕಾಣಿಸ್ತಾಳೆ. ನಿನ್ ಮಗಳು ನಿನಗ್ ಮೇಕಪ್ ಮಾಡಿದ್ರೆ ಹಿಂಗೆ ಕಾಣಿಸ್ತಾಳೆ ತಾನೆ? ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್. ನನ್ನ ಹುಟ್ಟೆಸರೇನು? ನಂಜುಂಡೇಗೌಡ. ನನ್ನ ಹುಟ್ಟೆಸರೇನು? ಫೋನ್ ಮಾಡಿ ಮಮ್ಮಿಗೆ. ನಾನು ಯಾಕೆ ಮಾಡ್ಲಿ? ನಾವು ಫೋನ್ ಆಫ್ ಲೈನ್ ತಗೋತೀವಿ. ಕೋಟ್ ಕನ್ನಡದ ಕೋಟ್ಯಾಧಿಪತಿ ಐತೆ. ಇದು ಕೋಟ್ಯಾಧಿಪತಿ ಅಲ್ಲ, ಇದು ಪೂಜಾ. ಓ ನಿಮ್ಮ ಅಮ್ಮ ಫೋನ್ ಮಾಡಿ ನಾವು ಫೋನ್ ಆಫ್ ಲೈನ್ ತಗೋತೀವಿ. ಸಚ್ಚೋ ಅಲ್ಲಿ ಆಪ್ಷನ್ ಇಲ್ಲ. ನನ್ನ ಹೆಸರಿಲ್ಲ. ನನ್ ತಮ್ಮ ಪಡ್ಕೋತಾ ಇರ್ತಾನೆ ಗೈಸ್. ಮೂರ್ ಹೆಸರು ಅದು ಇದು ಅಂತೆಲ್ಲ ಹೇಳಾರ. ಇವನ್ ಮರ್ತವನೆ ಅಷ್ಟೇ. ಹೇಳು ನನ್ನ ಪದ್ಮಾವತಿ. ನಾನೇ ಕ್ಲೂ ಕೊಟ್ಬಿಟ್ಟೆ ನಾನ್ ಕರೆಕ್ಟ್ ಆಗಿ ಹೇಳುದ್ನಲ್ಲ. ನೀ ತಗೋಬೇಕು, ನೀನೇ ಹೇಳುದು. ನಾನ್ ಕರೆಕ್ಟ್ ಹೇಳಿದ
ನೋಡಿ ರೈಟ್ ಕಂಪ್ಯಾಟಿಬಿಲಿಟಿ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನನ್ನ ಟೆಸ್ಟ್ ಅವಳು ಗೊತ್ತು, ಅವಳ ಟೆಸ್ಟ್ ನನ್ಗೆ ಗೊತ್ತು. ಸೂಪರ್ ಬಾಬು ಸೂಪರ್. ನಮ್ದೇ ಸರ್ ಇದು. ನೆಕ್ಸ್ಟ್ ಕ್ವಶನ್ ಕೇಳಿ ಆಯ್ತು ಬೇಗ. ಓಕೆ, ನನ್ನ ಫೇವ್ರೆಟ್ ಫುಡ್ ಅಂದ್ರೆ ನಾನು ಆಚೆ ಹೋದಾಗ ನಾನು ಫಸ್ಟ್ ಇದನ್ನ ಆರ್ಡರ್ ಮಾಡೋದು ಅಂದ್ರೆ ಯಾವುದು? ಪಾನಿಪುರಿ ಅಲ್ಲ, ತಪ್ಪು ಗೈಸ್, ತಪ್ಪು. ಯಾಕೆ ತಪ್ಪು? ಯಾಕೆ ತಪ್ಪು? ಪಾನಿಪುರಿ ಅಲ್ಲ. ಇನ್ಯಾವ್ದಮ್ಮ? ಗೋಬಿ. ಸುಮ್ನೆ ಡೌ ಮಾಡ್ಬೇಡ. ಫಸ್ಟ್ ಪ್ರಿಫರೆನ್ಸ್ ಪಾನಿಪುರಿ. ಊಟಕ್ಕೆ ಏನಾದ್ರೂ ಹೋದಾಗ ನಾನು ಫಸ್ಟ್ ಏನ್ ನೋಡ್ತೀನಿ? ಪಾನಿಪುರಿ, ಚಾಟ್ಸ್. ಊಟಕ್ಕೆ ಹೋದಾಗ ನೀನು ಫಸ್ಟ್ ಚಾಟ್ಸ್. ಬಟ್ ಈಗ ಚೈನೀಸ್ ಏನ್ ನೋಡ್ತೀಯ ಅಂತಾನೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ನೀನು ಏನ್ ಬೇಕಾದ್ರೂ ನೋಡ್ತಾ ಇರ್ತೀಯ. ಇದೆಲ್ಲ ಇಲ್ಲ. ನೀನ್ ಫಸ್ಟ್ ನಾನ್ ಕರೆಕ್ಟ್ ಹೇಳಿದೀನಿ. ಡೌ ಮಾಡ್ಬೇಡ. ಪಾನಿಪುರಿ ಅಲ್ಲ, ನೀನ್ ಸುಮ್ನೆ ಡೌ ಮಾಡ್ಬೇಡ. ಇದು ಎಲ್ಲ ಎದ್ದು ಇನ್ನೊಂದ್ಸತಿ ನೀವ್ ನಿಧಾನ ಕಡೆ ಮೂಗು ಹೊಡಿತೆ. ಇದೇ ಕಂಡ್ಬಿಡ್ತೀವಿ. ಹಾ, ನಂದೇಳು. ನಂದೇಳಲ್ಲ, ನಿಂದು ತಂದೂರಿ. ತಂದೂರಿ ತಂದೂರಿನೇ ನೀನು ಆರ್ಡರ್ ಮಾಡೋದು ಫಸ್ಟ್. ಸರಿ, ಸುಳ್ಳು ಹೇಳ್ಬೇಡ. ಏನು ಇನ್ನೇನು ಆರ್ಡರ್ ಮಾಡ್ತೀಯ ನೀನು? ತಂದೂರಿ. ನಾನು ಆರ್ಡರ್ ಮಾಡೋದು ಗ್ರಿಲ್ ಚಿಕನ್. ಮೂಗು ಹೊಡಿತಿದ್ದಾರೆ, ಅದಕ್ಕೆ ಬೇರೆಯವ್ರಿಗೂ ಹಂಗೆ ಮಾಡ್ಬೇಕು. ಚೆನ್ನಾಗಿದೆ. ನಾನು ಮಾಡಲೇ ಇಲ್ಲ, ನೀನೇ ಹೋಗುತ್ತಂಡೆ. ಆಯ್ತು, ಓಕೆ ಓಕೆ. ಹಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಐ ಮೇಕಪ್ ಎಲ್ಲ ಆಗ್ಬಿಡ್ತು. ಸೂಪರ್. ನೆಕ್ಸ್ಟ್ ಕ್ವಶನ್. ಪೌಡರ್ ಆಗಿದ್ರೆ ನಿಂಗಿರೋದು ಸಚ್ಚು. ಓಕೆ, ನನ್ನ ಫೇವರೇಟ್ ಕಾರ್ ಯಾವುದು? ಅದು ಇದು MG ಕಾಮೆಟ್. ಅದೇ ಅಲ್ಲ. ನೀನು ತುಂಬಾ ಸಲ ಹೇಳಿದ್ಯಾ. ಇಲ್ಲ, ನಾನು ಅದಕ್ಕಿಂತ ಮುಂಚೆ ನನಗೆ ಇದು ಫೇವರೇಟ್, ನನಗೆ ಇದು ಫೇವರೇಟ್ ಅಂತ ನಾನು ತುಂಬಾ ಹೇಳಿದ್ದೆ. ಸ್ವಿಫ್ಟ್. ರಾಂಗ್ ಗೈಸ್. ಅಲ್ಲ, ರಾಂಗ್ ಗೈಸ್. ನ್ಯಾನೋ ಕಾರ್ ನಾನು ಫಸ್ಟ್ ಹೇಳಿದ್. ನನಗೆ ಫಸ್ಟ್ ಇಷ್ಟ ಅದೇನೆ. ಆಕ್ಚುಲಿ ನ್ಯಾನೋ ನನಗೆ ತುಂಬಾ ಇಷ್ಟ. ಅದೇ ತರ ಇದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ MG ಇವಾಗ ಇಷ್ಟ ಅಂತ ನಾನು ಹೇಳಿದ್ದೆ. ನನಗೆ ನ್ಯಾನೋ ಮೋಸ ಆಗ್ಬಿಡುದು. ನಾನು ಪಾನಿಪುರಿ ಅದ್ರ ಇಲ್ಲ, ನಂಗೆ ಗೋಬಿ ಇಷ್ಟ ಅಂದ್ರೆ ಇವಾಗ MG ಕಾಮೆಂಟ್ ನಂಗೆ ಇಷ್ಟ ಅಂತ ಅವಾಗಿಂದ ಹೇಳೋಳೆ. ಇವಾಗ ಇಲ್ಲ, ನ್ಯಾನೋ ಕಾರ್ ಇಷ್ಟ ಅಂತ. ನೆಕ್ಸ್ಟ್ ಚಿಕ್ಕ ಆಟ ಬರ್ತದಲ್ಲ ಅದು ಒಂದು. MG ಕಾರ್ ಅಲ್ಲ, ಅದಕ್ಕಿಂತ ಮುಂಚೆ. ಸರಿ, ನನಗೆ ಯಾವ ಕಾರ್ ಇಷ್ಟ ಹೇಳು. ನಂಗೆ ಹೆಸರು ಗೊತ್ತಿಲ್ಲ. ಹೇಳು, ಆಯ್ತು ಹೇಳು ಹೆಸರು. ಅಲ್ಲ, ಹೆಸರು ಗೊತ್ತಿಲ್ಲ. ಸರಿ ಆಯ್ತು. ಯಾವ್ದು ಹೆಂಗಿರುತ್ತೆ? ಅವತ್ತು ಓರಿಯನ್ ಮಾಲ್ ಅಲ್ಲಿ ನೋಡಿದ್ವಲ್ಲ, ನನ್ ನೇಮ್ ಮರ್ತೋಗೈತೆ ಅದು. ಅದೇ ಮಧುಗೌಡ ಅವರೆಲ್ಲ ತಗೊಂಡ್ರಲ್ಲ. ನನಗೆ ಇಷ್ಟವಾಗಿರೋ ಕಾರ್ ಅಲ್ಲ. ಆಲ್ಟೋ. ಆಲ್ಟೋ ಗೊತ್ತಿಲ್ಲ, ಹೇಳಿ ಯಾವುದು? ನೀಟಾಗಿ ಆಗ್ತಾನೆ ಇಲ್ಲ. ನಿನ್ ಹೇರ್ ಪ್ರಾಬ್ಲಮ್ ಮಾಡ್ತಾ ಇದ್ದೆ. ಪೌಡರ್ ಎಲ್ಲ ಇವನ ಹತ್ರ ಐತೆ. ನನಗೆ ಹಿಂಗೆ 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 ಬಗ್ಗಿ ಬಗ್ಗಿ ಮಾಡ. ಯಾರು ಹೇಳು ಫಸ್ಟ್ ಹೇಳ್ಬೇಕು. ಹೇಳ್ತೀನಿ ಇರು. ಹೇಳು ಫಸ್ಟ್. ಒಂದು ಲೆವೆಲ್ ಆಯ್ತು. ಯಾವ್ದು ಹೇಳು? ನನಗೆ ಲ್ಯಾಂಡ್ ಕ್ರೂಸರ್ ಇಷ್ಟ. ಟೊಯೋಟಾ ಲ್ಯಾಂಡ್ ಕ್ರೂಸರ್ LC. ಗೈಸ್, ಇನ್ನೊಂದು ನಾನು ನ್ಯಾನೋ ಅಂತ ಹೇಳಿದ್ನಲ್ಲ, ಅದು ಕೊಡಿಸ್ಲೇ ಇಲ್ಲ ನೋಡು. ಅಷ್ಟೇ, ಪಾಸ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಸಚ್ಚು, ಏನ್ ಮೋಸ ಮಾಡ್ತೀವಿ ಸಚ್ಚು. ಆಯ್ತು, ನೆಕ್ಸ್ಟ್ ಕಪ್ಪಿಡ್ತಾರೆ. ಆಯ್ತು, ನನಗೆ ಫೇವ್ರೆಟ್ ಬ್ರ್ಯಾಂಡ್ ಬಟ್ಟೆ. ಈ ಬ್ರ್ಯಾಂಡ್ ಬಟ್ಟೆ ನನಗೆ ಇಷ್ಟ ಆಗುತ್ತೆ ಅಂದ್ರೆ ಯಾವುದು? ಅಯ್ಯೋ, ನಾನೇ ಹಾಕೊಂಡ್ಬಿಟ್ಟೆ. ಹೇಳೋ, ನನ್ನ ಫೇವ್ರೆಟ್ ಈ ಬ್ರ್ಯಾಂಡ್ ಬಟ್ಟೆ ನನಗೆ ಇಷ್ಟ ಆಗುತ್ತೆ ಅಂದ್ರೆ ಯಾವುದು? ನಿಂಗೇನು ಆ ತರ ಪರ್ಟಿಕ್ಯುಲರ್ ಫೇವ್ರೆಟ್ ಬ್ರ್ಯಾಂಡ್ ಇಲ್ಲ, ಇತ್ತೀಚೆಗೆ ನಾನು ಹೇಳಿದ್ದೀನಿ. ಇತ್ತೀಚೆಗೆ ನಾನು ಆಕ್ಚುಲಿ ಹೌದು, ನನ್ನ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಹೌದು, H&M. ಆಯ್ತು, ನಿನಗೆ ಫೇವ್ರೆಟ್ ನೀನ್ ಹೇಳು. ಹೌದು, H&M. ನನಗೆ ಯಾವುದು ಫೇವ್ರೆಟ್ ಬ್ರ್ಯಾಂಡ್? ನಿಂಗೆ ಹತ್ರ ಬ್ರ್ಯಾಂಡ್ ಯಾವುದು? ಓಕೆ, ನೆಕ್ಸ್ಟ್ ನಾವಿಬ್ರು ಫಸ್ಟ್ ಇಬ್ರೇ ಹೋಗಿ ನೋಡಿದ ಮೂವಿ ಯಾವುದು?
ಇಬ್ಬರೇ ಹೋಗಿ ನೋಡಿದ್ ಮೂವಿನ ಬೇಜಾನ್ ಮೂವಿ ನೋಡಿದೀವಿ ಇಬ್ರೇ ಫಸ್ಟ್ ಹೋಗಿ ನೋಡಿದ್ ಮೂವಿ ಯಾವ್ದು ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದು ಫಸ್ಟ್ ರೋಗ್ ಗೈಸ್ ರೋಗ್ ಅಂತ ಒಂದು ಮೂವಿ ಬಂದಿತ್ತು ಆ ಹೆಸರಲ್ಲಿ ಎರಡು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಹೋಗಿ ಮೂವಿ ನೋಡಿದ್ವಿ ಇಷ್ಟ ಆಗಿಲ್ಲ ಇಷ್ಟ ಆಯ್ತು ಒನ್ ಟೈಮ್ ನೋಡೋ ತರನೇ ಇತ್ತು ಕರೆಕ್ಟ್ ತಾನೆ ಈಗ ಇವಾಗ ಪಾಪ ನಮ್ಮ ಬಾಯ್ಸ್ ಎಲ್ಲ ಬರೀ ಬೈಕೊಳ್ಳೋರೆ ಇವ್ರನ್ನ ಆಯ್ತು ನಾವು ಫಸ್ಟ್ ಗೋಲ್ಡ್ ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿದ್ವಿ ನಾವು ಗೋಲ್ಡ್ ತಗೊಂಡ್ವಲ್ಲ ಅದು ಎಷ್ಟು ರೂಪಾಯಿಗೆ ಪರ್ಚೇಸ್ ಫಸ್ಟ್ ನೀನ್ ಹೇಳು ಇಲ್ಲ ಕೇಳಿದ್ ನೀನೆ ಬಟ್ ಇಬ್ರು ಆನ್ಸರ್ ಹೇಳ್ಬೇಕು ನೀನ್ ಹೇಳು 42,000 ನೋ 38,000 ನೋ 38,000 ಅಷ್ಟೇ ರಾಂಗ್ ಆಯ್ತು 36,000 36,000 ಗೈಸ್ ನೋಡ್ಕೋ ಅದು ಆಲ್ಮೋಸ್ಟ್ 4 years ಬ್ಯಾಕ್ ಗೈಸ್ ಸೊ ಅವಾಗ ಕಮ್ಮಿ ಜಸ್ಟ್ ಚಿನ್ನದ ರೇಟ್ ಕಮ್ಮಿ ಇತ್ತು ಒಂದೆರಡು ಉಂಗುರ ತಗೊಂಡಿದ್ವಿ ನನಗೆ ಒಂದೆರಡು ಉಂಗುರ ತಗೊಂಡಿದ್ವಿ ಟೋಟಲ್ ಅದೆಷ್ಟು ಗ್ರಾಮ್ ಸಚ್ಚು 2 ಗ್ರಾಮ್ ನನಗೆ ಅಲ್ಲ ಎರಡು ಉಂಗುರ ನನಗೆ ಒಂದ್ ಉಂಗುರ ಇವ್ರಿಗೆ ಟೋಟಲ್ 3 ಉಂಗುರ ತಗೊಂಡಿದ್ದು ಓವರ್ ಆಲ್ 6 ಗ್ರಾಮ್ 7 ಗ್ರಾಮ್ ಇತ್ತು ಅನ್ಸುತ್ತೆ ಮೂರಕ್ಕೂ ಸೇರಿ 5 to 6 ಇರಬಹುದು ಅದೇ 6 ಗ್ರಾಮ್ 5.5 ಇರಬಹುದು ಸಿಂಪಲ್ ಆಗಿ ಮನೆ ಹತ್ರ ಹಾಕೊಳಕ್ಕೆ ಅಂತ ತಗೊಂಡಿದ್ದು ಬಟ್ ಅದು ಬಾಳ್ಕೆ ಬರ್ಲಿಲ್ಲ ಆದ್ರೆ ಅದು ಬೆಂಡ್ ಆಗ್ಬಿಡ್ತು ಎವ್ರಿ ಡೇ ಯೂಸ್ ಮಾಡ್ತಾ ಇದ್ರಲ್ಲ ಸೊ ಬೆಂಡ್ ಆಗ್ಬಿಡ್ತು ಅವಾಗ ನಾವಿಬ್ರು ಫಸ್ಟ್ ಅರ್ನ್ ಮಾಡಿ ನಾವ್ ತಗೊಂಡಿದ್ ಗೋಲ್ಡ್ ಅಂತ ಅಂದ್ರೆ ಅದೇ ಇವಾಗ ಗೈಸ್ 5 ಗ್ರಾಮ್ಗೆ 1 ಲಕ್ಷ ಕೊಡ್ತಾರೆ ಅಲ್ಲ ಎಷ್ಟು ಒಂದ್ 50,000 ಅಲ್ಲ ಒಂದು 70-80,000 ಕೊಡ್ಬೇಕು ನಾವು ಬರೀ 36,000 ತಂದಿದ್ವಿ ಓಕೆ ನನ್ ಸ್ಲಿಪ್ಪರ್ ಸೈಜ್ ಏನು ನನ್ನ ಸ್ಲಿಪ್ಪರ್ ಸೈಜ್ ಹೇಳ್ಬೇಕು 9 ನೋ 8 ಆನ್ಸರ್ ಒಂದೇ ಸ್ಲಿಪ್ಪರ್ ಕೇಳಿದ್ದು ಅಲ್ಲಿ ಸ್ಲಿಪ್ಪರ್ ಗೈಸ್ ಸ್ಲಿಪ್ಪರ್ ಕೇಳಿದ್ದು ನಿಂದು 5 ಸಚ್ಚು ಸಚ್ಚು ನಾನು 8 ಅಂತ ಸಕಲಾಗೈತೆ ಇದು ಚಾಲೆಂಜ್ ಪೌಡರ್ ಹಾಕಬೇಕಿತ್ತು ನೀನೇ ಜಾಸ್ತಿ ಹೊಡೆಸ್ಕೊಂಡಿರೋದು ಏನು ನಂದೇ ಹೇಳಿದ್ನಲ್ಲ 5 ಅಂತ 5 ಅಲ್ಲ 4 3 4 ಆಗದೇ ಇಲ್ಲ ಚಾಲೆಂಜ್ ಮಾಡ್ತೀನಿ 5 ಏನಿದು ಸಚ್ಚು 4 ನೀನು ಇದನ್ನ ಮಾಡ್ಬೇಕು ಅಂತ ಮಾಡ್ಬೇಡ ಬೇಕಾದ್ರೆ ಹಾಕ್ಬಿಡು ಆಯ್ತಾ ಇನ್ನೊಂದು ಇದು ಕರೆಕ್ಟ್ ಆಗಿ ನೋಡಿ ಚಾನ್ಸ್ ಸಿಕ್ಕರೆ ನೀಯಂತಿಲ್ಲ ಇವ್ರಿಗೆ ಅಟ್ಲೀಸ್ಟ್ ಇಲ್ಲ ಸಚ್ಚು ಕರೆಕ್ಟ್ ಅಂತ ಹೇಳಲ್ಲ 4 ಅಂತೆ ಗೈಸ್ ಆಕ್ಚುಲಿ ನನ್ನ ಸ್ಲಿಪ್ಪರ್ ಸೈಜ್ ನನಗೆ ಗೊತ್ತಿಲ್ಲ ಗೈಸ್ ಒಂದೊಂದು ಸೈಜ್ ಗೈಸ್ ಹಂಗಂದ್ರೆ ಇವಾಗ ಮಾಡಿದ್ದು ಏನಾದ್ರು ನಿಂಗೆ ಗೊತ್ತಿಲ್ಲ ಅಂತ ಅಂದ್ಮೇಲೆ ನನ್ನ ಯಾಕೆ ಇದು ಮಾಡಿದೆ ಏನ್ ಮಾಡಿಲ್ಲ ಇಲ್ಲ ಪಾಪ ಅಲ್ಲಿ ನೋಡ್ಕೋ ಕ್ಯಾಮ್ರಾದಲ್ಲಿ ಇಲ್ಲ ಪ್ರಾಮಿಸ್ ಇಲ್ಲ ಬಾಯಿಲ್ಲ ಆಗ್ಬಿಡ್ತೀವಿ ಎಂದು ಆಗಿ ತಿನ್ಕೋ ಪರವಾಗಿಲ್ಲ ಅಕ್ಕಿ ಇಡ್ತಾನೆ ನನ್ ಮಗಳು ಹುಟ್ಟಿದ ಟೈಮ್ ಏನು ನೀನ್ ಹೇಳ ಫಸ್ಟ್ ನಿಂಗೆ ಗೊತ್ತೇ ಇಲ್ಲ ಅವಳಿಗೆ ಪ್ರೆಗ್ನೆಂಟೇ ಇರ್ಲಿಲ್ಲ ಪ್ರಜ್ಞೆ ಇತ್ತು ಬಟ್ ಟೈಮ್ ನೋಡಕ್ ಆಗಿಲ್ಲ ಹೇಳು ಪಟ್ಟಂತ 10-14 10-14 ಬಾ ಇರು ಅಲ್ಲ ಇಲ್ಲೇ ಬೇಜಾನೆ ಈ ಚಾಲೆಂಜ್ ಯಾಕಾರ ಮಾಡಿದ್ರೆ ಸುಮ್ಮನೆ ತರ ಕಟ್ಟಿಸ್ತಾರೆ ಹಿಂಗೆ ಎದ್ಬಿಡು ಬಾಬು ಸಖತ್ತಾಗಿದ್ಯಾ ಹಂಗಂತೂ ನೋಡಕ್ಕಾಗಲ್ಲ ಹಿಂಗಾರು ನೋಡಕ್ಕಾಗಲ್ಲ ಓಕೆ ನಮ್ಮ ಮದ್ವೆ ಮುಹೂರ್ತ ಟೈಮ್ ಏನು ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ಎಷ್ಟು ಗಂಟೆವರೆಗೂ 8:15 9:15
ಕರೆಕ್ಟಾ? ಸೀರಿಯಸ್ಲಿ ಕರೆಕ್ಟಾ? 9 ಕಾಲಲ್ಲ 8 ಕಾಲಿಂದ 8:30. ಹೇಗೋ ಹೇಳ್ಬಿಟ್ಟು 8:45. ಇವಳಿಗೆ ಗೊತ್ತಿಲ್ಲ, ಸುಮ್ಮನೆ ಕ್ವಶನ್ ರೆಡಿ ಮಾಡೋಳೆ. ಅಕ್ಕಿ ಬೇರೆ ಬಂದಿತ್ತು ಹುಡುಗಿ, ನಂಗೆ ಬರ್ಬೇಕಿತ್ತು ಅಕ್ಷಿ, ಅದಕ್ಕೆ ನಾವು ಉಸಿರಾಡ್ತಾರೆ ಇಲ್ಲ, ಬರೀ ಬಾಯಲ್ಲಿ ಉಸಿರಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಎಂಡ ಗೈಸ್, ವಿನ್ ಆಗಿದ್ದು ನಾನೇ ಗೈಸ್. ಮೋಸ ಮಾಡಿ ವಿನ್ ಆದ ಗೈಸ್. ನನ್ನ ಹತ್ರ ಅವಾಗ್ಲೇ ಎಲ್ಲ ಸುಳ್ಳು ಹೇಳಿದ್ಕು ಒಂದ್ಸಲ ಸುಮ್ಮನೆ ಕಣ್ಣು ಬೀಳುತ್ತೆ. ಇಡಿಯಟ್ ಮೇಡಮ್. ಗೈಸ್, ಸೊ ಕಂಪ್ಯಾಟಿಬಿಲಿಟಿ ಹೆಂಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ಸೊ ಆಕ್ಚುಲಿ ಕಂಪ್ಯಾಟಿಬಿಲಿಟಿ 0 ಬೇಕಾಗಿಲ್ಲ. ಮೂತಿ ತೋರ್ಸು ಮುಂದೆ. ಇಲ್ಲಿ 3 ಹಿಂಗ್ ಬರ್ದಿರ್ತಾರೆ ಗೊತ್ತಾ, ಹುಲಿನೋ ಸಿಂಹನೋ, ಹಿಂಗೆ ಹಿಂಗೆ ಹಂಗೈತಿ. ಸೊ ಸುಮ್ಮನಿರೇ. ಸೊ ನೀವೇ ನೋಡಿರ್ತೀರಾ ಕಂಪ್ಯಾಟಿಬಿಲಿಟಿ ಹೆಂಗಿದೆ ಅಂತ. ಏನು ಗೈಸ್, ಇದು ಎಕ್ಸ್ಟ್ರಾ ಕ್ವಶನ್. ಏನಂದ್ರೆ ನಾನು ಇವಾಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ? 55. ರಾಂಗ್. ಏನು ನಾನೇನು ಇದಕ್ಕೆ ಇದು ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕೆ ನನಗೆ ಗೊತ್ತಿಲ್ಲ. ಬಾ ಎಷ್ಟು? 58 54 54 52 54. ಕರೆಕ್ಟ್ ಆಗಿ ಹೇಳಿದೀನಿ. ಮತ್ತೆ ಬಿಡು, ಮೋಸ ಆದ್ಮೇಲೆ ಮೋಸ ಬರ್ಬೇಕು ಸುಮ್ಮನೆ. ಇವಾಗ ಸುಂದರ ಇದೆಲ್ಲ ಬಾರಿ ಮೋಸ ಆಯ್ತಾ? ಅಯ್ಯೋ, ದೃಷ್ಟಿ ಸಚ್ಚೋದು ಹಿಂಗೆ. ಸೊ ಉಸಿರು ಹಿಡ್ಕೊಂಡ್ರೆ ಏನದು ಹಸಿಟೆ ಒಳಗೈತೈತೆ ಗೈಸ್. ಸೊ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಸೊ ನಿಮ್ಮ ಕಂಪ್ಯಾಟಿಬಿಲಿಟಿ ಹೆಂಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಗೊತ್ತಾಗುತ್ತೆ. ಬೈದಿದ್ದಾದ್ರೂ ನಿಜ ಹೇಳ್ತಾರೆ, ನೆನ್ಪಿಸ್ಕೊಂಡು ನಿಜ ಹೇಳ್ತಾರೆ. ಮದ್ವೆ ಟೈಮ್ ಹೇಳಿದ್ನಲ್ಲ ಹಂಗೆ, ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಗೈಸ್. ಸೊ ಬಾಯ್ ಗೈಸ್. ನಿಮ್ದೇನಾದ್ರು ಪರ್ಸನಲ್ ಕ್ವಶನ್ ಬಾಯ್. ಇಲ್ಲ ಇರ್ಲಿ, ಹೇಳಿ, ಪರವಾಗಿಲ್ಲ. ಈ ತರ ಎಲ್ಲ ಮಾಡಲ್ಲ ನಾವು. ಏನಿದ್ರು ನ್ಯಾಯವಾಗಿ ಆಟ ಅದ್ ಹೇಳಕ್ಕೂ ನ್ಯಾಯವಾಗಿ ಆಟ ಆಡ್ತೀವಿ, ಅನ್ಯಾಯವಾಗಿ ಆಟ ಆಡಲ್ಲ. ಅರ್ಥಾಯ್ತಾ? ಓಕೆ ಗೈಸ್, ಸೊ ಟಿಲ್ ದೇರ್, ಸೊ ಆರಾಮಾಗಿ ಖುಷಿಯಾಗಿರಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಲರ್ಟ್ ನಂಗೆ ಗೊತ್ತು, ಹಿಂಗ್ ಹಿಡ್ಕೊಂಡು ಹಿಂಗೆ ಎದ್ದಿದ್ದಾನೆ ಅಂತ. ಆಯ್ತಾ? ಐನೋ ಏನ್ ಮಾಡ್ತಾನೆ. ಬಾಯ್ ಗೈಸ್, ಬಾಯ್.